ಸಬ್ಸ್ಕ್ರೈಬ್ ಆಗ್ತಲೇ ಇರೋರು ಸಬ್ಸ್ಕ್ರೈಬ್ ಆಗಿ, ಹಾಗೆ ನೋಟಿಫಿಕೇಶನ್ ಬೆಲ್ನ ಒತ್ತೋದು ಮರಿಬೇಡಿ. ಹಾಯ್ ಎವ್ರಿಬಡಿ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ದಿವ್ಯಶ್ರೀ. ನಾನು ಅಮೆರಿಕಾಯಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ನಾನಿರೋದು ನ್ಯೂ ಜೆರ್ಸಿ ಸ್ಟೇಟಲ್ಲಿ. ಸೊ ನನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಸೊ ದಟ್ ನನ್ನ ವೀಡಿಯೋಸ್ದು ಎಲ್ಲ ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ. ಸೊ ಇವತ್ತು ನಮ್ಮ ಯುಗಾದಿ ಸ್ಪೆಷಲ್ ಇಂಡಿಯಾದಿಂದ ಬಂದಿರುವಂಥ ಕೊರಿಯರ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ನಾನು. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ನಾನಂತೂ ಕಾಯ್ತಾ ಇದ್ದೆ ಯಾವಾಗ ಬರುತ್ತೆ ಅಂತ. ಇಂಡಿಯಾಗಂತೂ ಇವಾಗ ಹೋಗೋಕ್ಕಾಗಿಲ್ಲ. ಸೊ ಹಾಗಾಗಿ ಇಂಡಿಯಾದಲ್ಲಿ ನಾವೇನೇನು ಮಿಸ್ ಮಾಡ್ಕೊತಾ ಇದ್ವಿ ಯುಗಾದಿ ಹಬ್ಬದ ಟೈಮಲ್ಲಿ, ಅದು ಇಲ್ಲಿಗೆ ಕೊರಿಯರ್ ಬಂದಿದೆ. ಸೊ ತಡ ಮಾಡ್ದಲ್ಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿನ ಫಾಲೋ ಮಾಡ್ತಾ ಇಲ್ಲ ಅಂತ ಅಂದರೆ ಈಗಲೇ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ನನ್ನ ಅಕೌಂಟ್ ನೇಮ್ನ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ಯಾವುದೇ ಪಾರ್ಸಲ್ ಆದ್ರೂ ಫಸ್ಟ್ ಸ್ಯಾನಿಟೈಸೇಷನ್. ಇದು ಸ್ಯಾನಿಟೈಸ್ ಆಗಿದೆ, ಬಟ್ ಒನ್ ಮೋರ್ ಟೈಮ್ ಮಾಡೋದ್ರಲ್ಲಿ ಏನು ಹಾರ್ಮ್ ಇಲ್ಲ ಅಲ್ವಾ? ಸೊ ಒನ್ಸ್ ಮೋರ್ ಸ್ಯಾನಿಟೈಸೇಷನ್ ಮಾಡೋಣ. ಹಾಗೆ ನಾವು ಸ್ಯಾನಿಟೈಸ್ ಹಾಕೋಣ. ನಂದು ಲಾಸ್ಟ್ ಇಯರ್ ನವೆಂಬರಲ್ಲಿ ನಂದು ಕೊರಿಯರ್ ಬಂದಿತ್ತು ಒಂದು ಇಂಡಿಯಾದಿಂದ. ಸೊ ಆ ವಿಡಿಯೋ ಇನ್ನು ಯಾರು ಹೊಸಬ್ರು ನೋಡಿಲ್ಲ ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ನೋಡಿ ನೀವು. ಸೊ ಲಾಸ್ಟ್ ಟೈಮ್ ಥರನೇ ಈ ಸತಿನೂ ಕೊರಿಯರ್ ಮಂಡೇ ಕಳಿಸಿದ್ರು, ಇವಾಗ ಫ್ರೈಡೇ ರೀಚ್ ಆಗಿದೆ. ಬಟ್ ಲಾಸ್ಟ್ ಟೈಮ್ ಫ್ರೈಡೇ ಅರೌಂಡ್ 11 o'clock ಏನೋ ಬಂದಿತ್ತು ಬೆಳಗ್ಗೆ. ಇವತ್ತು ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ, ಅರೌಂಡ್ 3 o'clock ಬಂದುಬಿಟ್ಟಿದೆ. ಸೊ ನಾನಂತೂ ಫುಲ್ ಕಾಯ್ತಾ ಇದ್ದೆ ಯಾವಾಗ ಬರುತ್ತೆ ಅಂತ ಫುಲ್ಲು ಸ್ಟೇಟಸ್ ಚೆಕ್ ಮಾಡಿಕೊಂಡು. ಐ ಆಮ್ ಸೋ ಎಕ್ಸೈಟೆಡ್ ಓಪನ್ ಮಾಡೋದಕ್ಕೆ. ಬನ್ನಿ ಓಪನ್ ಮಾಡೋಣ. ನಮಗೆ ಇಲ್ಲಿ ಯುಗಾದಿ ಹಬ್ಬ ಮಂಡೇ ಬಂದಿದೆ, ಆದರೆ ಇಂಡಿಯಾದಲ್ಲಿ ನಾನು ಕೇಳ್ಪಟ್ಟಿರೋ ಪ್ರಕಾರ ಟ್ಯೂಸ್ಡೇ ಅಂತ. ಸೊ ನೀವೆಲ್ಲ ಹಬ್ಬಗಳಿಗೆ ಹೇಗೆ ತಯಾರಿ ಮಾಡ್ಕೊಂಡಿದ್ದೀರಾ ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ವಾವ್, ಇಷ್ಟೊಂದು ಐಟಮ್ಸ್ ಕಾಣಿಸ್ತಾ ಇದೆ. ಸೊ ಒಂದೊಂದೇ ತೋರಿಸ್ತಾ ಇರ್ತೀನಿ. ಸೊ ಮೊದಲು ಸ್ವೀಟಿಂದ ಸ್ಟಾರ್ಟ್ ಮಾಡೋಣ. ನೋಡಿ ಒಂದೊಂದು ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಇದು ಆಶಾ ಸ್ವೀಟ್ಸ್. ಆಶಾ ಸ್ವೀಟ್ಸಲ್ಲಿ ಒಂದಷ್ಟು ಸ್ವೀಟ್ಸ್ ಮಮ್ಮಿ ಕಳಿಸ್ತೀನಿ ಅಂತ ಹೇಳ್ತಾ ಇದ್ರು. ಸೊ ಏನೇನು ಕಳಿಸ್ತಾರಂತ ನೋಡೋಣ. ವಿನಯ್ ಫೇವ್ರೆಟ್ ದೂತ್ ಪೇಡ ಕಳಿಸಿದ್ದಾರೆ. ಯಮ್ಮಿ. ಹಾಗೆ ನೆಕ್ಸ್ಟ್ ಐಟಮ್ ಮೋಸ್ಟ್ಲಿ ಇದು ಮಿಕ್ಸ್ಚರ್ ಇರುತ್ತೆ. ಯಾ ಮಿಕ್ಸ್ಚರ್, ಹಾಗೆ ಇದೊಂದು ಸ್ವಲ್ಪ ನಿಪ್ಪಟ್ಟು. ಒಂದಷ್ಟು ಮಸಾಲಾ ಪೌಡರ್ಸ್ ಕಳಿಸಿದ್ದಾರೆ ಈ ಸತಿನೂ. ಸ್ಪರ್ಶ್ ಅಂತ ಕಂಪ್ನಿದು ಯಾವುದೋ ಚಿಕನ್ ಕಬಾಬ್ ಅಂತ. ಸೊ ಟ್ರೈ ಮಾಡಿ ನೋಡಬೇಕು ಹೇಗಿದೆ ಅಂತ. ಹಾಗೆ ಆಶಾ ಸ್ವೀಟ್ಸ್ದು ಪೆಪ್ಪರ್ ಕ್ಯಾಶು ನಂಗೆ ಲಾಸ್ಟ್ ಟೈಮ್ ಇಷ್ಟ ಆಗಿತ್ತು. ಸೊ ಹಾಗಾಗಿ ಮಮ್ಮಿ ಈ ಸತಿನೂ ಕಳಿಸಿದ್ದಾರೆ. ಯಾ
ಪೆಪ್ಪರ್ ಕ್ಯಾಶ್ಯೂ. ಹಾಗೆ ಇದು ಬಜ್ಜಿ ಬೋಂಡಾ ಮಿಕ್ಸ್. ಹಾಗೆ ಇದು ಬಜ್ಜಿ ಬೋಂಡಾ ಮಿಕ್ಸ್ ಪೌಡರ್ಸ್. ತುಂಬ ಚೆನ್ನಾಗಿರುತ್ತೆ ಇದು. ಜಸ್ಟ್ ಹಾಗೆ ಕಲಿಸ್ಕೊಂಡು ಮಾಡ್ಕೊಂಡಿರ್ಬೋದು. ಆಶಾ ಸ್ವೀಟ್ಸಿಂದ ಮಸಾಲಾ ಕ್ಯಾಶ್ಯೂ. ಮಯ್ಯಾಸ್ ಅವ್ರದ್ದು ಪುಳಿಯೋಗರೆ ಪೌಡರ್ ಕಳಿಸಿದ್ದಾರೆ ಮಮ್ಮಿ. ನಮಗಿಲ್ಲಿ ಬರೀ MTR ಪುಳಿಯೋಗರೆ ಪೌಡರ್ ಅಷ್ಟೇ ಸಿಗೋದು. ಇದು ಜಾಸ್ತಿ ಕಳಿಸ್ಬಿಟ್ಟಿದ್ದಾರೆ ಚಿಕನ್ ಕಬಾಬ್ ಪೌಡರ್. ಹಾಗೆ ಮಯ್ಯಾಸ್ ಅವ್ರದ್ದೇ ವಾಂಗಿಬಾತ್ ಪೌಡರ್ ಕಳಿಸಿದ್ದಾರೆ. ಪೆಪ್ಪರ್ ಕ್ಯಾಶ್ಯೂ. ನಂದಿನಿ ಗುಲಾಬ್ ಜಾಮೂನ್ ಮಿಕ್ಸ್. ಓಕೆ, ಇದ್ರಲ್ಲಿ ಏನಿದೆ ಅಂತ ನೋಡ್ಬೇಕು. ಅಮ್ಮ ಮಾಡೋ ಧನಿಯಾ ಪೌಡರ್ ಇರ್ಬೋದು ಮೋಸ್ಟ್ಲಿ. ಇದು ಮಮ್ಮಿ ಕಳಿಸಿರೋ ಡ್ರೈ ಫ್ರೂಟ್ಸ್ ಪೌಡರ್. ಹಾಗೆ ಇದು ಧನಿಯಾ ಪೌಡರ್ ಮಮ್ಮಿ ಮಾಡಿರೋದು. ನಂಗೆ ತುಂಬ ಇಷ್ಟ. ಇದೇನಿರ್ಬೋದು, ಓಪನ್ ಮಾಡಿ ನೋಡೋಣ. ಓ ಮೈ ಗಾಡ್, ನಮ್ಮ ಯುಗಾದಿ ಹಬ್ಬ ಈ ಸತಿ ಸೆಟ್. ಒಬ್ಬಟ್ಟು ಕಳಿಸಿದ್ದಾರೆ ಅಮ್ಮ. ಸೂಪರ್ ಸ್ಮೆಲ್. ಇದು ಸೂಪರ್ ಇಂಟ್ರೆಸ್ಟಿಂಗ್ ಪಾರ್ಟ್. ನನ್ನ ಫೇವ್ರೆಟ್, ವಿನಯ್ಗೂ ತುಂಬಾ ಫೇವ್ರೆಟ್. ಅಂಡ್ ಇದಂತೂ ಇಲ್ಲಿ ಸಿಗೋದೇ ಇಲ್ಲ. ವಿನಯ್ ಮಮ್ಮಿ ಖಾರ ಹಾಕ್ಕೊಟ್ಟಿರೋ ಅಂತ ಕಡಲೆ ಬೀಜ ಸೂಪರ್ ಆಗಿರುತ್ತೆ. ನೋಡ್ತಾ ಇದ್ರೇನೆ ಬೇಗ ಬೇಗ ತಿನ್ಬಿಟ್ಟು ಮುಗಿಸ್ಬೇಕು ಅನಿಸ್ತಾ ಇದೆ. ಹಾಗೆ ಇದು ಡ್ರೈ ಅವರೆಕಾಳು ಅನ್ಸುತ್ತೆ. ಡ್ರೈ ಅವರೆಕಾಳು. ವಿನಯ್ ಮಮ್ಮಿ ಖಾರ ಹಾಕಿರೋದು ತೋರಿಸ್ತೀನಿ ನಿಮಗೆ ನೋಡಿ. ಹಾಗೆ ಇದು ಮಮ್ಮಿ ಕಳಿಸ್ತೀನಂತ ಹೇಳ್ತಾ ಇದ್ರು. ಚಕ್ಕೆ ಲವಂಗ ಆ ಥರ ಸ್ಪೈಸಸ್ಸು. ಇನ್ನಷ್ಟು ಬಜ್ಜಿ ಬೋಂಡಾ ಪೌಡರ್. ನಾನು ಇಂಡಿಯಾಲಿ ಇರ್ಬೇಕಾದ್ರೆ ಅಂತೂ ಮಮ್ಮಿ ಬಜ್ಜಿ ಬೋಂಡಾ ಪೌಡರ್ ಯೂಸ್ ಮಾಡ್ಕೊಂಡ್ಬಿಟ್ಟು ಹಾಗೇನೋ ಮಾಡ್ತಾ ಇದ್ರು. ಇಷ್ಟ ಆಗ್ತಾ ಇತ್ತು. ಬಟ್ ಇದೊಂಥರ ಮಸಾಲ ಥರ ಇರ್ತಾ ಇತ್ತು. ತುಂಬ ಚೆನ್ನಾಗಿರ್ತಾ ಇತ್ತು. ಜಾಮೂನ್ ಮಿಕ್ಸ್. ಹಾಗೆ ಇದು ನಮ್ಮ ಆಲ್ ಟೈಮ್ ಫೇವ್ರೆಟ್ ನಂದಿನಿ ಪಾಯಸ ಮಿಕ್ಸ್. ಮಸಾಲಾ ಕ್ಯಾಶ್ಯೂ. ಈ ಚಿಕ್ಕ ಕವರಲ್ಲಿ ಮಮ್ಮಿ
ಆಶೀರ್ವಾದ್ ಅವ್ರದ್ದು ಟರ್ಮರಿಕ್ ಪೌಡರ್ ಏನೋ ಕಳಿಸಿದ್ದಾರೆ. ಇದರಲ್ಲಿ ಏನಿದೆ ಅಂತ ನೋಡೋಣ. ಏನೋ ಸ್ವೀಟ್ ತರ ಅನಿಸ್ತಾ ಇದೆ, ಏನಂತ ಗೊತ್ತಾಗ್ತಾ ಇಲ್ಲ. ಓಪನ್ ಮಾಡಿ ನೋಡೋಣ. ಓ, ಮೋಸ್ಟ್ಲಿ ಇದಿದೆ ನಮ್ಮ ಫೇವ್ರೆಟ್. ಲಾಸ್ಟ್ ಟೈಮ್ ಒಬ್ರ ಹತ್ರ ಮಾಡಿಸಿದ್ದು, ಈ ಸತಿ ಇನ್ನೊಬ್ರು ಮಾಡಿಕೊಟ್ಟಿದ್ದಾರೆ. ಯಮ್ಮಿ ಯಮ್ಮಿ ಬಾದಾಮ್ ಹಲ್ವಾ. ಶಿವಳ್ಳಿ ರೆಸ್ಟೋರೆಂಟ್ ಅಂತ ಮೈಸೂರು ರೋಡಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ರು ಮಮ್ಮಿ. ಉಮೇಶ್ ಅಂತ ಅವ್ರ ಹೆಸರು. ಸೊ ಅಂಕಲ್ ಪಾಪ ಫ್ರೆಶ್ ಆಗೇ ಮಾಡಿಸಿ ತಗೊಂಡು ಬಂದು ಕೊಟ್ಟರು ಅಂತ ಹೇಳ್ತಾ ಇದ್ರು ಮಮ್ಮಿ. ಆ್ಯಂಡ್ ಕಾಂಟ್ ವೇಟ್ ಟು ಟೇಸ್ಟ್. ಕಾಯ್ತಾ ಇದ್ದೀನಿ ಯಾವಾಗ ತಿಂತೀವಿ ಅಂತ. ಇದು ಡಬಲ್ ಪ್ಯಾಕೇಜ್ ಮಾಡಿದ್ದಾರೆ. ಸೊ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅದಾ ಅಂತ ಚೆಕ್ ಮಾಡೋಣ. ವಾವ್, ನಾವು ಇದಕ್ಕಂತೂ ಜಾಸ್ತಿ ಕಾಯ್ತಾ ಇದ್ವಿ ಅಂತ ಹೇಳ್ಬೋದು. ವಿನಯ್ ಮಮ್ಮಿ ಮಾಡಿಕೊಟ್ಟಿರೋ ಅಂತ ಚಿತ್ರಾನ್ನ ಗೊಜ್ಜು. ಸೊ ಎಳ್ಳಿಕಾಯಿ ಚಿತ್ರಾನ್ನ ಗೊಜ್ಜು ಅಂದರೆ ನನಗೆ ವಿನಯ್ಗೆ ತುಂಬಾ ಇಷ್ಟ. ಸೊ ಹಾಗಾಗಿ ವಿನಯ್ ಮಮ್ಮಿ ಮಾಡಿಕೊಟ್ಟಿದ್ದಾರೆ, ಸೂಪರಾಗಿ ಮಾಡ್ತಾರೆ. ಸೊ ನಾನು ಟೇಸ್ಟ್ ಮಾಡಿಲ್ಲ, ವಿನಯ್ ಟೇಸ್ಟ್ ಮಾಡಿರೋದು. ವಿನಯ್ ಮಮ್ಮಿ ಮಾಡುವಂಥ ಎಳ್ಳಿಕಾಯಿ ಗೊಜ್ಜು, ಚಿತ್ರಾನ್ನ ಗೊಜ್ಜು ನಾನಿದೆ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು. ಸೊ ಐ ಆಮ್ ಶ್ಯೂರ್ ಅವ್ರ ಅಡುಗೆ ಅಂತೂ ಸೂಪರಾಗಿ ಮಾಡ್ತಾರೆ ಎಲ್ಲ. ಸೊ ಇದೂ ಸೂಪರಾಗೇ ಇರುತ್ತೆ. ಈ ಥರ ಬಾಕ್ಸಸ್ ಅಲ್ಲೂ ಕಳಿಸಿದ್ದಾರೆ ಮಮ್ಮಿ, ನೋಡ್ತಾ ಇರ್ಬೋದು ಬಾಕ್ಸಸ್. ಸೊ ಯಮ್ಮಿ. ಹಾಗೆ ಬಾಕ್ಸ್ನ ಇಟ್ಬಿಡ್ಬೋದು, ಒಳ್ಳೆ ಐಡಿಯಾ. ಸೊ ಇದರಲ್ಲಿ ಮಮ್ಮಿ ನಾಮದಾರೀಸಲ್ಲಿ ಕಾರ್ಡಮಮ್ ಅಂದರೆ ಏಲಕ್ಕಿ ಕಳಿಸಿದ್ದಾರೆ. ಹಾಗೆ ನಮ್ಮ ಫೇವ್ರೆಟ್ ಬೇಕ್ರಿ ವಾರಿಯರ್ ಬೇಕರಿಯಿಂದ ಖಾರ ಬಿಸ್ಕೆಟ್ಸ್. ಹಾಗೆ ನನ್ನ ಫೇವ್ರೆಟ್ ಬಿಸ್ಕೆಟ್ಸ್, ತುಪ್ಪದ ಬಿಸ್ಕೆಟ್, ಮಿಲ್ಕ್ ಬಿಸ್ಕೆಟ್, ಬಟರ್ ಬಿಸ್ಕೆಟ್. ನನಗಂತೂ ಆ ಬೇಕರಿನಲ್ಲಿ ಎಲ್ಲ ಥರ ಬಿಸ್ಕೆಟ್ಸು ಇಷ್ಟ. ಸೊ ಎಲ್ಲ ಕಳಿಸಿದ್ದಾರೆ ಮಮ್ಮಿ. ಹಾಗೆ ಇದು ಪ್ಲೇನ್ ಪಫ್ ಅಂತಾರಲ್ಲ ಅದು. ಡೈಲಿ ಟೀ ಜೊತೆ ತಿನ್ಬೇಕಂತ ಮಮ್ಮಿ ಹೇಳ್ತಾ ಇದ್ರು. ಪ್ಲೇನ್ ಪಫ್ ಇದು. ಓ, ಇನ್ನೊಂದು ಬಾಕ್ಸ್ ಇದೆ. ಎಷ್ಟು ಬಾಕ್ಸ್ ನೋಡ್ತೀನಿ ಅಷ್ಟು ಜಾಸ್ತಿ ಐಟಮ್ಸ್ ಇರುತ್ತೆ ಅಂತ ಎಕ್ಸೈಟ್ಮೆಂಟ್. ಓ ಮೈ ಗಾಡ್, ಸೀರಿಯಸ್ಲಿ ಚಕ್ಲಿ ಹಾಗೆ ನಿಪ್ಪಟ್ಟು. ಸೋ ಯಮಿ. ನೋಡ್ತಾ ಇದ್ರೆ ನಿಪ್ಪಟ್ಟು ತಿನ್ಬೇಕಂತಾನೆ ಅನಿಸ್ತಾ ಇದೆ, ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ನಿಮಗೆ ಸ್ಯಾನಿಟೈಸ್ ಆಗಿದೆ ಅಲ್ವಾ, ತಿನ್ಬಿಡೋಣ. ಸೂಪರ್ ಆಗಿದೆ ನಿಪ್ಪಟ್ಟು. ನನ್ನ ಮಮ್ಮಿ ಹೇಳ್ತಾ ಇದೆ ತುಂಬ ಖಾರವಾಗಿ, ತುಂಬ ಖಾರ ಅಂದರೆ ಸ್ವಲ್ಪ ಖಾರ ಥರ ಮಸಾಲ ಥರ ಇರಬೇಕು, ಸಪ್ಪೆ ಸಪ್ಪೆ ಇದ್ರೆ ತಿನ್ನಕ್ಕೆ ಇಷ್ಟ ಆಗೋದಿಲ್ಲ ಅಂತ ಮಮ್ಮಿ ಅದೇ ಥರ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ, ಲವ್ ಯು. ಪೆಪ್ಪರ್ ಕ್ಯಾಶ್ಯೂ. ನಾನು ಅದೇ ಅನ್ಕೋತಾ ಇದ್ದೆ, ಎಲ್ಲಿ ನಮ್ಮ ಸ್ವೀಟ್ಸೇ ಕಾಣಿಸ್ತಾ ಇಲ್ಲ ಅಂತ. ನನ್ನ ಲಾಸ್ಟ್ ಟೈಮ್ ಕೊರಿಯರ್ಗಿಂತ ಈ ಸತಿ ಎಷ್ಟೊಂದು ಡಿಫ್ರೆಂಟ್ ಐಟಮ್ಸ್ ಇದೆ. ವಾವ್, ಆಶಾ ಸ್ವೀಟ್ಸಿಂದ
ಕಾಜು ಬರ್ಫಿ. ನನಗೆ ಆಶಾ ಸ್ವೀಟ್ಸ್ ಕಾಜು ಬರ್ಫಿ ಅಂದರೆ ತುಂಬ ಇಷ್ಟ. ಇವನ್ ಎಷ್ಟೊಂದು ಸೋನ್ ಪಾಪಡಿ ಎಲ್ಲ ಇಷ್ಟ. ಸೊ ಲಾಸ್ಟ್ ಟೈಮ್ಗಿಂತ ಮಮ್ಮಿ ಜಾಸ್ತಿ ದೊಡ್ಡ ಬಾಕ್ಸ್ ಕಳಿಸಿದ್ದಾರೆ. ಸೊ ಪಾಪ ನಮ್ಮ ಡ್ಯಾಡಿ ಮಮ್ಮಿ ಅಂತೂ ಏನೇ ಐಟಮ್ಸ್ ಬೇಕಂತ ಹೇಳ್ಬಿಟ್ರೆ ಸಾಕು, ಫುಲ್ ಎಲ್ಲ ಎಲ್ಲೆಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತೆಲ್ಲ ಫುಲ್ಲು ಫೈಂಡ್ ಔಟ್ ಮಾಡ್ತಾರೆ. ಆ್ಯಂಡ್ ವಿನಯ್ ಮಮ್ಮಿಗಂತೂ ಏನಾದರೂ ಮಾಡಿಕೊಡಿ ಅಂತ ಹೇಳಿಬಿಟ್ರೆ ಅವ್ರಿಗೆ ಬರೋ ಎಕ್ಸೈಟ್ಮೆಂಟ್ ಫುಲ್ಲು ಬಂತಾಕು. ನಮ್ಗಿಂತ ಜಾಸ್ತಿ ಅವ್ರು ಎಕ್ಸೈಟೆಡ್ ಆಗಿಬಿಟ್ಟಿದ್ರು, ಕೊರಿಯರ್ ಬಂತ ಅಂತ. ಸೊ ಬಂದ ತಕ್ಷಣ ಸೊ ತಿಂದ್ರಾ ಅಂತ ಕೇಳ್ತಾ ಇರ್ತಾರೆ. ಶಿ ಇಸ್ ವೆರಿ ಸ್ವೀಟ್. ಸೊ ಇದೇನೋ ಇದೆ ಆಶಾ ಸ್ವೀಟ್ಸ್ದು. ಏನಿದು? ಓ ವಾವ್, ಚಿಕ್ಕಿ ಕಳಿಸಿದ್ದಾರೆ, ಪೀನಟ್ ಚಿಕ್ಕಿ, ಹಾಗೆ ಡ್ರೈ ಫ್ರೂಟ್ಸ್ದು ಚಿಕ್ಕಿ ಎಲ್ಲ ಕಳಿಸಿದ್ದಾರೆ. ಯಮ್ಮಿ. ಇನ್ನೊಂದು ಬಾಕ್ಸ್ ಇದೆ. ಸೊ ಈ ಬಾಕ್ಸಲ್ಲಿ ಏನಿದೆ ಅಂತ ನೋಡಬೇಕು. ನಾನು ವಿನಯ್ ವಿ ಆರ್ ಸೋ ಬ್ಲೆಸ್ಡ್ ಅಂತ ಹೇಳ್ಬೋದು. ನಾವೇನು ಹೇಳೋದಕ್ಕೆ ಮುಂಚೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅರ್ಥ ಮಾಡ್ಕೊಂಡು ಬಿಡ್ತಾರೆ ನಮಗೇನೇನು ಐಟಮ್ಸ್ ಬೇಕು ಅಂತ. ದೂರ ಇರೋದ್ರಿಂದ ಎಷ್ಟೊಂದು ಮಿಸ್ ಮಾಡ್ಕೋತಾ ಇರ್ತೀವಿ, ಇಂಡಿಯಾ ಫುಡ್ ಆಗಿರ್ಬೋದು ಎಲ್ಲ. ಸೊ ಹಾಗಾಗಿ ವಿ ಆರ್ ಸೋ ಬ್ಲೆಸ್ಡ್. ಇಷ್ಟೊಂದೆಲ್ಲ ಕೊರಿಯರ್ ಈ ಥರ ಸಿಚುಯೇಷನ್ಸಲ್ಲೆಲ್ಲ ನಾವು ಎಲ್ಲಿ ಇಂಡಿಯಾಗೆ ಟ್ರಾವೆಲ್ ಮಾಡೋಕ್ಕಾಗ್ತಲೇ ಇರೋ ಟೈಮಲ್ಲೆಲ್ಲ ನಮಗೇನು ಬೇಕು ಅದು ಇಲ್ಲೇ ದೂರದ ಜಾಗಕ್ಕೆ ಬರ್ತಾ ಇದೆ ಅಂತ ಅಂದರೆ ಎಷ್ಟು ಅದೃಷ್ಟ ಮಾಡಿದ್ದೀವಲ್ವಾ. ನಮ್ಮ ಡ್ಯಾಡಿ ಯಾವಾಗಲೂ ಸ್ಟೋರ್ಸಿಗೆ ಹೋದರೆ ಜಾಸ್ತಿ ಐಟಮ್ಸ್ ಎತ್ಕೊಂಡು ಬಂದುಬಿಡ್ತಾರೆ. ಸೊ ಅದಕ್ಕೆ ನಮ್ಮ ಮಮ್ಮಿಗೆ ಹೇಳ್ತಾ ಇರ್ತೀನಿ, ಮಮ್ಮಿ ತುಂಬನೂ ಕಳಿಸ್ಬೇಡ, ಆದಷ್ಟು ಎಷ್ಟು ಬೇಕೋ ಅಷ್ಟು ಕಳಿಸು. ಬಿಕಾಸ್ ಅದು ಮುಗಿದ ತಕ್ಷಣ ನಮ್ಗೆ ತಿರ್ಗಾ ಅದ್ರ ಮೇಲೆ ಆಸೆ ಬರಬೇಕು, ತಿನ್ಬೇಕು, ತರಿಸ್ಕೋಬೇಕು ಅಂತ. ಸೊ ಹಾಗಾಗಿ ನಮ್ಮ ಮಮ್ಮಿ ಓಕೆ ನಾನೇ ಹೋಗ್ತೀನಿ ಅಂತ ಇರ್ತಾರೆ. ಈ ಹುಡುಗರೇ ಹಿಂಗೆ ಅಲ್ವಾ, ಒಂದು ಹೇಳಿದ್ರೆ 3-4 ಎತ್ಕೊಂಡು ಬಂದ್ಬಿಡ್ತಾರೆ. ಓ ಇದು ಈ ಬಾಕ್ಸಲ್ಲಿ ಮಮ್ಮಿ ಕರ್ಜಿಕಾಯಿ ಕಳಿಸಿದ್ದಾರೆ. ಸೊ ಬಾದಾಮ್ ಹಲ್ವಾ ಹೇಳಿದೆ ಅಲ್ವಾ ನಾನು, ಶಿವಲ್ಲಿ ರೆಸ್ಟೋರೆಂಟಲ್ಲಿ ಉಮೇಶ್ ಅಂಕಲ್ ಅಂತ. ಸೊ ಅವರು ತಗೊಂಬಂದು ಕೊಟ್ಟಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅವರು ಪಾಪ ಬಾದಾಮ್ ಹಲ್ವಾ ಜೊತೆ ಮದ್ದೂರು ವಡಾನ ಕೊಟ್ಟು ಕಳಿಸಿದ್ದಾರೆ. ಸೊ ಬ್ಯಾಂಗ್ಳೂರ್ ಟು ಮೈಸೂರು ಹೋಗ್ಬೇಕಾದ್ರೆ ಚೈಲ್ಡ್ಹುಡ್ ಮೆಮೊರೀಸ್ ಇರೋದು ಏನಂದರೆ ಮದ್ದೂರಲ್ಲಿ ನಿಲ್ಲಿಸಿ ಮದ್ದೂರು ವಡ ತಿನ್ನೋದು. ಸೊ ಮದ್ದೂರು ವಡಾನ ಕೊಟ್ಟು ಕಳಿಸಿದ್ದಾರೆ. ಸೊ ಕಾಂಟ್ ವೇಟ್ ಟು ಈಟ್. ಸೊ ಇನ್ನಷ್ಟು ಸ್ವೀಟ್ಸ್ ಇದೆ. ನಂದಿನಿದ್ ಮೈಸೂರು ಪಾಕ್, ವಾವ್ ಯಮ್ಮಿ, ಬಾಯಲ್ಲಿ ಕರಗುವಂಥ ಮೈಸೂರು ಪಾಕ್. ಹಾಗೆ ದೂದ್ ಪೇಡ ಮತ್ತು ಮೈಸೂರು ಪಾಕ್. ಇನ್ನೊಂದು ಮೈಯಾಸ್ ವಾಂಗಿಬಾತ್ ಪೌಡರ್ ಇದೆ. ಲಾಸ್ಟ್ ಅಂಡ್ ದ ಬಿಗ್ಗೆಸ್ಟ್ ಒನ್. ಇದರೊಳಗೆ ಏನೇನೋ ಇದೆ. ಆ್ಯಂಡ್ ಈ ಐಟಮ್ಸ್ ಅಂತೂ ಇಲ್ಲಿ ಸಿಗೋದು ಚಾನ್ಸೇ ಇಲ್ಲ. ಮಮ್ಮಿ ಅವರೆಕಾಳನ್ನ ಫುಲ್ಲು ತೇಲಿಸಿ, ಕಡಲೆ ಬೀಜ ಎಲ್ಲ ತೇಲಿಸಿ ಅದಕ್ಕೆ ಖಾರ ಹಾಕಿ ಕಟ್ಟಿದ್ದಾರೆ. ನಂಗೆ ಸಖತ್ ಇಷ್ಟ. ಆಚೆ ಕಡೆ ಸ್ಟೋರ್ಸಲ್ಲಿ ಇಂಡಿಯಾದಲ್ಲಿ ಸಿಗೋದು ಸ್ವಲ್ಪ ಗಟ್ಟಿ ಇರುತ್ತೆ. ಬಟ್ ಇದು ಮನೆಯಲ್ಲೇ ಮಮ್ಮಿ ತುಂಬ ಪಾಪ ಪೇಷನ್ಸಿಂದ ತೇಲಿಸಿ ಎಲ್ಲ ಮಾಡಿ ಕಳಿಸಿದ್ದಾರೆ. ಯಮ್ಮಿ. ಇಲ್ಲಿ ಅಷ್ಟು ಫ್ರೆಶ್ ಆಗಿ ಸಿಗೋದಿಲ್ಲ ಅವರೆಕಾಳೆಲ್ಲ, ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋದಕ್ಕೆ. ಆ್ಯಂಡ್ ಮೋರೋವರ್ ಪ್ರೊಸೀಜರ್ ಜಾಸ್ತಿ ಅಲ್ವಾ, ಗೊತ್ತೂ ಇರೋದಿಲ್ಲ ಹೇಗೆ ಮಾಡಬೇಕು ಅಂತ. ಆಚೆ ಕಡೆ ಸ್ಟೋರಲ್ಲಿ ಇನ್ನೂ ಒಂದು ಅವರೆಕಾಳು ಮಿಕ್ಸ್ಚರ್ ಕಳಿಸಿದ್ದಾರೆ ಮಮ್ಮಿ. ಇನ್ನೇ ಮಮ್ಮಿ ಗೊಜ್ಜು ಜೊತೆ ಅವಲಕ್ಕಿ ಖಾರ ಹಾಕಿ ಕೊಟ್ಟಿದ್ದಾರೆ, ಮತ್ತು ಕಡಲೆ ಬೀಜ ಖಾರ ಹಾಕಿ ಕೊಟ್ಟಿದ್ದಾರೆ. ಸೊ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಎಷ್ಟೊಂದು ಹಾಕಿ ಕೊಟ್ಟಿದ್ದಾರೆ ಪಾಪ. ಅವಲಕ್ಕಿ ಖಾರ ತುಂಬ ಚೆನ್ನಾಗಿ ಮಾಡ್ತಾರೆ ಟೇಸ್ಟು.
ಇಲ್ಲಿ ನಮಗೆ ಮಿಕ್ಸ್ಚರು ಅದೆಲ್ಲ ಸಿಗುತ್ತೆ, ಬಟ್ ಅಷ್ಟು ಫ್ಲೇವರ್ಫುಲ್ ಆಗಿ ನಮಗೆ ಕರ್ನಾಟಕದಲ್ಲಿ ಸಿಗೋವಂಥ ಟೇಸ್ಟ್ ಅಂತೂ ಸಿಗೋದಿಲ್ಲ. ಸೊ ಇಷ್ಟೇ ನನ್ನ ಕೊರಿಯರ್ ಐಟಮ್ಸ್. ಇಷ್ಟೇ ಅಲ್ಲ, ಇಷ್ಟೊಂದು. ಸೊ ನೋಡಿ, ನಮ್ಮ ಕೊರಿಯರ್ ಬಾಕ್ಸಲ್ಲಿರೋ ಐಟಮ್ಸ್ ಎಲ್ಲ ಮುಗೀತು. ಸೊ ಇವಾಗ ನಾವು ಫುಲ್ಲು ಎಲ್ಲ ತಿನ್ನೋದ್ರಲ್ಲಿ ಫುಲ್ಲು ಬ್ಯುಸಿ ಆಗ್ತೀವಿ. ಒಂದೊಂದೇ ಐಟಮ್ಸ್ ಓಪನ್ ಮಾಡಿ. ಈ ಸತಿ ಮಮ್ಮಿ ಎಲ್ಲ ಹೊಸ ಹೊಸ ಐಟಮ್ಸ್ ಕಳಿಸಿದ್ದಾರೆ. ಸೊ ನಾನು ಮತ್ತೆ ವಿನಯ್ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ಎಲ್ಲ ಟೇಸ್ಟ್ ಮಾಡೋದಕ್ಕೆ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಈ ಯುಗಾದಿ ಸ್ಪೆಷಲ್ ಕೊರಿಯರ್ ಇಂಡಿಯಾದಿಂದ ಬಂದಿರೋಂಥ ಐಟಮ್ಸ್ ನಾನು ನಿಮಗೆ ಅನ್ಬಾಕ್ಸಿಂಗ್ ಮಾಡಿರೋದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಇಂಡಿಯಾದಲ್ಲಿ ಕೇಸಸ್ ಜಾಸ್ತಿ ಆಗ್ತಾ ಇದೆ ಅಂತ ಕೇಳ್ಪಟ್ಟೆ. ಸೊ ಹಾಗಾಗಿ ಎಲ್ಲರೂ ಮಾಸ್ಕ್ ಹಾಕಿ ಸ್ಯಾನಿಟೈಸ್ ಆಗಿ ಎಲ್ಲ ಸೇಫ್ ಆಗಿರಿ ಅಂತ ಕೇಳ್ಕೊತೀನಿ. ಆಚೆ ಎಲ್ಲ ಜಾಸ್ತಿ ಹೋಗಬೇಡಿ. ಸೊ ಮನೆಯಲ್ಲೇ ಆದಷ್ಟು ಟೈಮ್ ಸ್ಪೆಂಡ್ ಮಾಡಿ, ಸೇಫ್ ಆಗಿರಿ. ಸೊ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.